ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಯುಗಾದಿ ಹಬ್ಬ, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ನಾನು ಇವಾಗ ಎದ್ದೆ, ನಮ್ಮಮ್ಮ ಈಗ ಜಸ್ಟ್ ಕಾಫಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾವಿನ ಸೊಪ್ಪೆಲ್ಲ ತಂದಿದ್ದಾರೆ. ಎಲ್ಲರೂ ಇವಾಗ ಎಲ್ಲನೂ ರೆಡಿ ಮಾಡಿ ಮಾವಿನ ಸೊಪ್ಪೆಲ್ಲ ಕಟ್ಟಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಇಕ್ಕೋದು. ಸೊ ಇವಾಗ ನಾನು ಎದ್ದಿದ್ದೀನಿ, ಈಗ ಜಸ್ಟ್ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯೆಲ್ಲ ಇವಾಗ ಮತ್ತೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡಬೇಕು. ಸೊ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ. ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಿ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿ. ಇವತ್ತು ತಿಂಡಿ ಬಂದು ನಮ್ಮ ಮನೇಲಿ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ನಮ್ಮಬ್ಬ ಎಲ್ಲ ಕಟ್ ಮಾಡಿಕೊಂಡು ಓಕೆ ಗೈಸ್, ಕಾಫಿ ಕುಡ್ಕೊಂಡು ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಒಟ್ಟಿಗೆ ಫುಲ್ ಫ್ರೆಶ್ ಅಪ್ ಎಲ್ಲ ಆಗಿ ಹೊಸ ಬಟ್ಟೆ ಹಾಕ್ಕೊಬೇಕಲ್ವಾ, ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಓಕೆನಾ? ನಮ್ಮ ಡ್ಯಾಡಿ ಒಬ್ಬರು ಹೊರಗಡೆ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದಮೇಲೆ ಅವ್ರ ಹತ್ರದ್ದು ಮಾತಾಡಿಸಿ. ಓಕೆ. ಸೊ ಗೈಸ್, ಇವಾಗ ನಮ್ಮ ಡ್ಯಾಡಿ ಬಂದರು ಕೆಲಸ ಎಲ್ಲ ಮುಗಿಸ್ಕೊಂಡು. ಇವಾಗ ಅವ್ರು ಏನೋ ಹೇಳ್ತಾರೆ ಅಂತ ಬನ್ನಿ ಕೇಳೋಣ. ಇಲ್ಲಿ ಬನ್ನಿ, ಇಲ್ಲಿ ಮುಂದಕ್ಕೆ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಜೀವನದಲ್ಲಿ ಒಳ್ಳೆಯದಾಗಲಿ. ಅಷ್ಟೇನಾ? ಅಷ್ಟೇ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಇವಾಗ ಬಂದು ಆಲ್ರೆಡಿ 9:15 ನವಮಿ 9:15 ಆಗಿದೆ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಬನ್ನಿ. ಸೊ ಗೈಸ್, ಹಬ್ಬ ಅಂತ ಅಂದರೆ ಇದನ್ನು ತೋರಣ ಕಟ್ಟಿದ್ರೇ ಹಬ್ಬ ಫುಲ್ ಕಂಪ್ಲೀಟಾಗಿ ಆಗೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತೋರಣ ಕಟ್ಟಿದ್ದಾರೆ, ಇವಾಗ ಹಬ್ಬ ಅನ್ನೋ ಒಂದು ಫೀಲ್ ಬಂದಿದೆ ನನಗೆ. ಆಗಲಿ ಏನೇ ಆಗಲಿ, ಗಂಡು ಮಕ್ಕಳಾದರೆ ಹಿಂಗೆ ಮಲ್ಕೊಂಡಿರ್ತಾರೆ. ನನ್ನ ತಮ್ಮ ಅಂತೂ ಇನ್ನೂ ಎದ್ದಿಲ್ಲ. ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಟ್ರಿಪ್ ಟೀ ಕುಡ್ಕೊಂಡು, ಕಾಫಿ ಕುಡಿದೆ. ಇನ್ನೊಂದು ಟ್ರಿಪ್ ಟೀ ಕುಡ್ಕೊಂಡು ಆಮೇಲೆ ತಿಂಡಿ ಮಾಡಿಕೊಂಡು ಬೇರೆ ಕೆಲಸಗಳೇನಿದೆ ನೋಡಬೇಕು. ಓಕೆನಾ? ಆಯಿಲ್ ಅಪ್ಲೈ ಮಾಡಬೇಕು ಸ್ವಲ್ಪ ತಲೆಗೆ, ನೋಡೋಣ. ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಫೋಟೋಗೆಲ್ಲ ವಿಭೂತಿನ ಹಚ್ಚಿ ಎಲ್ಲ ರೆಡಿ ಮಾಡಿಕೊಟ್ರೆ ನಮ್ಮಮ್ಮ ದೀಪ ಹಚ್ತಾರೆ. ಸೊ ಇವಾಗ ದೇವ್ರ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಬರೋಣ. ಮನೆಯಲ್ಲಿ ಯುಗಾದಿ ಹಬ್ಬ ಸಿಂಪಲ್ಲಾಗಿ ಮುಗಿಸಿದ್ದೀವಿ, ನೋಡ್ಬೋದು ನೀವು. ಇಷ್ಟೇ. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಯುಗಾದಿ ಹಬ್ಬದ ಸೆಲೆಬ್ರೇಷನ್ ನಮ್ಮ ಮನೇಲಿ ಕಂಪ್ಲೀಟ್ ಆಗಿದೆ. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಅಲ್ಲೂ ಸೇಮ್ ಇದೇ ಥರ ಪೂಜೆ ಮಾಡಿ ಅಲ್ಲಿ ದೇವರಿಗೆ ಎಡೆನ ಇಡ್ತಾರೆ. ಸೊ ನಾವಿಲ್ಲಿ ಜಸ್ಟ್ ಪಂಚಾಮೃತ ಮಾಡಿದ್ದೀವಿ. ಮತ್ತು ಬೇವು ಬೆಲ್ಲ ಅಲ್ವಾ, ಬೇವು ಬೆಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಇವಾಗ ಬೇವು ಬೆಲ್ಲ ತಿನ್ನಬೇಕು, ಅದೇ ಸ್ವಲ್ಪ ಕಷ್ಟ. ತಿನ್ಕೊಂಡು ಅಜ್ಜಿ ಮನೆಗೆ ಹೋಗೋಣ. ಗೈಸ್, ಎಳ್ಳು ಅಲ್ಲ ಅಥವಾ ಬೇವು ಬೆಲ್ಲ, ಬೇವು ಬೆಲ್ಲ ಇಷ್ಟು ತೊಗೊಂಡು ತಿಂತಾಯಿದ್ದೀನಿ. ಅಲ್ಲಿ ನಮ್ಮಮ್ಮ ಹೆಂಗೆ, ನಾನು ಇಷ್ಟು ತಿಂದ್ಬಿಡ್ತೀನಿ. ಅಜ್ಜಿ ಮನೆಗೆ ಬಂದೆ. ಇಲ್ಲಿ ಅಡುಗೆ ಮಾಡ್ತಾ ಇದ್ರೆ ಪಾಯಸ ಮಾಡ್ಬೇಕು ಅಷ್ಟೇ. ಸೊ ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರೆ. ಏನಮ್ಮ ಅದು? ಬಿಲ್ ಬರೆಯೋದಷ್ಟೇ. ಏನಮ್ಮ ಅದು? ನಮ್ಮ ಮಮ್ಮಿ ಫೇವ್ರೇಟ್ ಅಂತೆ ಅದು, ನೋಡಿ. ನೀನು ಅಷ್ಟು ತಿಂದರೆ 1,000 ರೂಪಾಯಿ ಕೊಡ್ತೀನಿ.
ನೀನು ಅಷ್ಟಿದ್ರೆ ನಾನು 4,000 ರೂಪಾಯಿ ಆಯ್ತಲ್ಲ. ಇದೇ ಮಾತು ಸೊ ಇದೇ ಮಾತು. ಆಮೇಲೆ ಕೊಂಡಿಲ್ಲ ಅಂದ್ರೆ ಫಸ್ಟ್ ತಿನ್ನು ಫಸ್ಟ್ ಅಷ್ಟು ನಾ ಕೊಡಲ್ಲ. ಆಯ್ತು, ಅಷ್ಟು ತಿಂತೀನಿ. ಆಯ್ತು, ಎಡೆಕಾದ್ಮೇಲೆ ಅಷ್ಟು ತಿಂತೀನಿ. ನೀನು ಕೊಂಡಿಲ್ಲ ಅಂತ ಡ್ಯಾಡಿ ಇದೇ ಮಾತು. ಹಿಂಗೆ ಇರಬೇಕು, ಹಿಂಗೆ. ಫೈನಲಿ ನಮ್ಮ ಅಜ್ಜಿ ಮನೇಲಿ ಹಬ್ಬ ಮುಗೀತು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಸರಿ, ಹೆಂಗಿದೆ ಊಟ? ಸಿಂಪಲ್ ಆಗಿ ಹಬ್ಬನ ಮುಗಿಸಿದೀವಿ. ಜಸ್ಟ್ ಅನ್ನ ಸಾಂಬಾರ್, ಪಾಯಸ ಪಲ್ಯ, ಹಪ್ಪಳ ಏನೂ ಹಾಕಿಲ್ಲ ಅಷ್ಟೇ. ಎಣ್ಣೆ ಕಾಯ್ತಾ ಇದೆ. ಏನು ಎಣ್ಣೆ ಕಾಯ್ತಾ ಇದೆ, ಹಪ್ಪಳ ಹಾಕ್ಬೇಕು. ಹೋಗಿ ಹಾಕ್ಬಿಡಿ ಮತ್ತೆ. ಯಾವ ಎಣ್ಣೆ ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ, ಆಮೇಲೆ ನಾನು ಊಟ ಮಾಡಬೇಕು ಅಷ್ಟೇ. ಸೊ ಇವತ್ತಿನ ಹಬ್ಬ ತುಂಬ ಚೆನ್ನಾಗಾಯಿತು. ಇವಾಗ ನಮ್ಮ ಅಜ್ಜಿ ಮನೆಯಿಂದ ಹಬ್ಬ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೆ. ಅಪ್ಪ ನಿಜ ಈ ಸೆಕೆಗೆ ನನಗೆ ಆ ಡ್ರೆಸ್ ವೇರ್ ಮಾಡೋಕ್ಕೂ ಆಗ್ತಾಯಿಲ್ಲ. ಫಸ್ಟ್ ನನಗೆ ನಾನು ನಾರ್ಮಲ್ ಗೆಟಪ್ಪಿಗೆ ಬರಬೇಕು ಅಂತ ಫಸ್ಟ್ ಬಂದ ತಕ್ಷಣ ಫಸ್ಟ್ ನಾನು ಹೆಂಗಿದ್ದೆ ಹಂಗಿರಬೇಕು ಅನ್ನೋ ಥರ ಬಂದು ಎಲ್ಲನೂ ಫಸ್ಟ್ ಚೇಂಜ್ ಮಾಡಿ ಇವಾಗ ರೆಡಿ ಆಗಬೇಕು. ಏನಕ್ಕೆ ಅಂತ ಅಂದರೆ 21st ನಮ್ಮ ಮಮ್ಮಿ ಬರ್ಡೇ ಇದೆ. ಸೊ ಅವ್ರ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ವಾ ಅಮ್ಮ? ಶಾಪಿಂಗ್ ಅಂದರೆ ಏನು ಅಷ್ಟೊಂದೆಲ್ಲ ಏನಿಲ್ಲ, ಅವ್ರಿಗೊಂದು ಸೀರೆ ಏನಾದರೂ ತೊಗೊತಾರೆ, ಹಾಗೆ ನಾನೇನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಷ್ಟೇ ಇವತ್ತಿನ ಯುಗಾದಿ ವ್ಲಾಗ್ ಇಷ್ಟ ಆಗಿದೆ. ಸೊ ಎಲ್ರಿಗೂ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಿ, ನಿಮ್ಮ ಜೀವನದಲ್ಲಿ ಸಿಹಿ ಹೆಚ್ಚಾಗಲಿ, ಬೇವು ಅಂದರೆ ಕಹಿ ಎಲ್ಲ ಕಮ್ಮಿ ಆಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು. ಬಾಯ್.